ಇದ್ರ ಜೊತೆಗೆ ಯತ್ನಾಳ್ ಅವ್ರ ಬಗ್ಗೆ ಕೂಡ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಯತ್ನಾಳ್ ಅವ್ರ ಬಗ್ಗೆ ಮಾತನಾಡ್ತಾ ಈಗಾಗಲೇ 1,000 ಕೋಟಿ ಸಂಗ್ರಹಿಸಿದ್ದಾರೆ ಅಂತ ಯತ್ನಾಳ್ ಹೇಳಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಮಾತನಾಡ್ತಾ ಯತ್ನಾಳ್ ಹೇಳಿರುವಂಥದ್ದು 50 ಕೋಟಿ ಆಮಿಷಕ್ಕೆ ಸಾಕ್ಷಿ ಅಂತ. ಅಂದರೆ ಹಿಂದೆ 50 ಕೋಟಿ ಆಮಿಷವನ್ನು ಅವರೇ ಹೇಳಿದ್ರಲ್ಲ, ಅದಕ್ಕೆ ಸಾಕ್ಷಿ ಕೊಟ್ಟಿದ್ದಾರೆ. ಈ ಹಿಂದೆ ಖರೀದಿ ಮಾಡಿದವರಲ್ಲ ಅವರೇನು ಕುರಿಗಳಲ್ವಾ, ಅವರು ಕುರಿಗಳನ್ನೇ ಖರೀದಿ ಮಾಡಿದ್ದವರು, ನಾವು ಅದನ್ನೇ ಹೇಳಿದ್ದು ಅನ್ನುವಂಥ ಮಾತನ್ನ ಈಗ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ದನ ಕುರಿ ಖರೀದಿಸಿದಂಗೆ MLAಗಳನ್ನ ಖರೀದಿ ಮಾಡಿದ್ರು. ದನ ಮತ್ತು ಕುರಿಗಳನ್ನು ಹೇಗೆ ಖರೀದಿ ಮಾಡಿದ್ರು ಆ ಸಂದರ್ಭದಲ್ಲಿ ಹಾಗೆ MLAಗಳನ್ನ ಖರೀದಿ ಮಾಡಿದ್ರಲ್ವಾ, ನಾವು ಅದನ್ನೇ ಹೇಳಿರೋದು ಅನ್ನೋ ಮಾತನ್ನ ಈಗ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಅದು ನನಗೆ ನೋಡ್ರಿ ಅವ್ರದ್ದು ಏನ್ ಬಣ ಇದೆಯೋ, ಈಗ ಚೀಫ್ ಮಿನಿಸ್ಟರ್ ಹೇಳಿದ್ರು 50 ಕೋಟಿ ಕೊಡಕ್ಕೆ ಹೊರಟಿದ್ದಾರೆ ಅಂತ. ಯಾಕೆ ಚೀಫ್ ಮಿನಿಸ್ಟರ್ ಹೇಳಿದ್ರು ಅಂತ ಅಂದ್ರೆ, ಯತ್ನಾಳು 1,000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಇಲ್ಲೋ? ದಟ್ ಈಸ್ ದಿ ಎವಿಡೆನ್ಸ್. ವಾಟ್ ಫಾರ್ ಎವಿಡೆನ್ಸ್ ಯು ವಾಂಟ್? ತನಿಖೆ ಮಾಡು ಕುರಿನಾ ಅಂತ ಕೇಳಿದ್ರೆ, ಈ ಹಿಂದೆ ಖರೀದಿ ಮಾಡಿದ್ರಲ್ಲ ಅವ್ರೇನು ಕುರಿಗಳಲ್ವಾ? ಕುರಿಗಳನ್ನೇ ಖರೀದಿ ಮಾಡಿದ್ದವರು. ನಾವು ಅದನ್ನೇ ಕೇಳಿದ್ದು, ದನ ಕುರಿಗಳು ಖರೀದಿ ಮಾಡ್ದಂಗೆ ನೀವು MLAಗಳನ್ನ ಮಾಡಿದ್ರಲ್ಲಪ್ಪ ಅಂತ ಹೇಳಿದ್ದು. ಇದೇ ಯೋಗೇಶ್ವರು ಅಶ್ವತ್ಥನಾರಾಯಣ ಎತ್ಕೊಂಡು ಹೋಗಿ ಶ್ರೀನಿವಾಸ್ ಗೌಡ್ರ ಮನೆಗೆ ನಾ ದುಡ್ಡು ಇಟ್ಬಿಟ್ಟು ಬಂದೆ ಅಂತ ಅಸೆಂಬ್ಲಿಲಿ ಹೇಳಿಲ್ವಾ? ಅದು ನನಗೆ ನೋಡ್ರಿ ಅವ್ರದ್ದು ಏನ್ ಬಣ ಇದೆಯೋ, ಈಗ ಚೀಫ್ ಮಿನಿಸ್ಟರ್ ಹೇಳಿದ್ರು 50 ಕೋಟಿ ಕೊಡ. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸಾಕ್ಷಿ ಇವ್ರು ಕೊಡಬೇಕು, ಯತ್ನಾಳ್ ಕೊಡಬೇಕು. 1,000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಯಾರು ಕಲೆಕ್ಟ್ ಮಾಡಿದ್ದಾರೆ 1,000 ಕೋಟಿ ರೂಪಾಯಿನ? ಅವ್ರು ಕೊಡಬೇಕು, ಅವರು ಸ್ಟೇಟ್ಮೆಂಟ್ ಕೊಡಬೇಕು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ, ಪೊಲೀಸ್ ಸ್ಟೇಷನ್ ಮುಂದೆ ಬಂದವ್ರು ಹೇಳ್ಬೇಕೀಗ ಯಾರು ಹೇಳಿದ್ರು ಏನು ಅಂತ. ಹಿಂದೇನು ಹೇಳಿರ್ಲಿಲ್ವಾ? 2,500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ಗೆ ಅಂತ ಅವ್ರು ಹೇಳಿದ್ರು. ಇದಕ್ಕೇನು ಬೇಕು? ಒಬ್ಬ ಆಡಳಿತ ಪಕ್ಷದ ಸದಸ್ಯರಾಗಿದ್ದಾಗ ಹೇಳಿದ್ದು, ಈಗ ವಿರೋಧ ಪಾರ್ಟಿಯ ಸದಸ್ಯರಾಗಿದ್ದಾಗ ಈಗ ಹೇಳಿದ್ದಾರೆ. ಅವರೇನು ದಡ್ರ? ಅವರು ಈಸ್ ಎ ಫಾರ್ಮರ್ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್. ಇನ್ನು ವಫ್ ಭೂಮಿ ವಿಚಾರಕ್ಕೆ ಕೂಡ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ವಫ್ ಪಹಣಿ ಬಿಜೆಪಿ ಕಾಲದಲ್ಲೇ ಬರೋದಕ್ಕೆ ಶುರುವಾಗಿದ್ದು, ಅಂದರೆ ಈಗಾಗಲೇ ಎಲ್ಲ ಉತ್ತರಿಲಿ ಏನು ಎಂಟ್ರಿ ಆಗ್ತಾ ಇದೆ, RTCಲಿ ವಫ್ ಅಂತ ಏನು ಎಂಟ್ರಿ ಆಗ್ತಾ ಇದೆ, ಅದೆಲ್ಲವೂ ಕೂಡ ಆರಂಭವಾಗಿದ್ದು ಬಿಜೆಪಿ ಅವಧಿಯಲ್ಲಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಹರಿಯಾಯ್ತ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಅವರ ಕಾಲದಲ್ಲಿ ಎಲ್ಲವೂ ಕೂಡ ಆಗಿದ್ದು ಅನ್ನೋದಕ್ಕೆ ದಾಖಲೆಗಳಿವೆ, ಆ ದಾಖಲೆಗಳನ್ನು ನಾವು ಬಿಚ್ಚಿಡ್ತೇವೆ ಅಂತ ಈಗ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ನಮ್ಮವರು ಅದನ್ನು ಲೇಟಾಗಿ ಗಮನಿಸಿದ್ದಾರೆ ಅಷ್ಟೇ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಬಿಜೆಪಿಯವರು ಈಗ ಏನು ಅಭಿಯಾನ ಮಾಡ್ತಾರೆ, ಅವ್ರ ಕಾಲದಲ್ಲೇ ಎಲ್ಲ ಆಗಿರೋದು, ಈಗ ಯಾವ ರೀತಿ ಅಭಿಯಾನ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೇನು ಒಕ್ಕಿದೆಯಲ್ಲ, ಇದು ಎಲ್ಲ ಬಿಜೆಪಿ ಕಾಲದಲ್ಲೇ ಈ ಪಾಣಿಗಳನ್ನೆಲ್ಲ ಬರಕ್ ಶುರು ಮಾಡಿದ್ದು. ನಮ್ಮವರು ಲೇಟಾಗಿ ಅದನ್ನ ಗಮನಿಸಿದ್ರಷ್ಟೇ. ನಾವೆಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಅವ್ರನ್ನ ಎಕ್ಸ್ಪೋಸ್ ಮಾಡ್ತೀವಿ. ನಾವು ಅವರೇ ಮಾಡಿದ್ದು, ಅವ್ರ ಕಾಲದಲ್ಲೇ ಆಗಿದ್ದು ಅನ್ನೋದು ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ. ನಾವು ಅವ್ರನ್ನ ಎಕ್ಸ್ಪೋಸ್ ಮಾಡ್ತೀವಿ. ಅದು ನನಗೆ ನೋಡ್ರಿ ಅವ್ರದ್ದು ಏನ್ ಬಣ ಇದೆಯೋ, ಬಿಜೆಪಿ ಮೂರ್ಖತನ. ಇದೇನು ಒಕ್ಕಿದೆಯಲ್ಲ, ಇದು ಎಲ್ಲ ಬಿಜೆಪಿ ಕಾಲದಲ್ಲೇ ಈ ಪಾಣಿಗಳನ್ನೆಲ್ಲ ಬರಕ್ ಶುರು ಮಾಡಿದ್ದು. ನಮ್ಮವರು ಲೇಟಾಗಿ ಅದನ್ನ ಗಮನಿಸಿದ್ರಷ್ಟೇ. ನಾವೆಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಅವ್ರನ್ನ ಎಕ್ಸ್ಪೋಸ್ ಮಾಡ್ತೀವಿ. ನಾವು ಅವರೇ ಮಾಡಿದ್ದು, ಅವ್ರ ಕಾಲದಲ್ಲೇ ಆಗಿದ್ದು ಅನ್ನೋದು ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ. ನಾವು ಅವ್ರನ್ನ ಎಕ್ಸ್ಪೋಸ್ ಮಾಡ್ತೀವಿ. ಅದು ನನಗೆ ನೋಡ್ರಿ ಅವ್ರದ್ದು ಏನ್ ಬಣ ಇದೆಯೋ, ಬಿಜೆಪಿ ಮೂರ್ಖತನ. ರೈಟ್, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಕೂಡ ಜಾಯ್ನ್ ಆಗ್ತಿದ್ದಾರೆ. ಅದೇ ರೀತಿ ಇದೇ ವಿಚಾರಕ್ಕೆ ಇನ್ನಷ್ಟು ಮೈಸೂರಿಂದ ಅಪ್ಡೇಟ್ ಕೂಡ ಬರ್ತಾ ಇದೆ, ಮೈಸೂರಿಂದ ಕೂಡ ಮಾಹಿತಿಯನ್ನು ಪಡಿತೀನಿ. ಪ್ರಸನ್ನ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾರೆ. ವಫ್ ವಿಚಾರ ಒಂದು ಕಡೆಗಿದೆ, DCM ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಜಮೀರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಎಲ್ಲ ಒಂದು ಕಡೆಗೆ ಚುನಾವಣೆ ಆದ ಬಳಿಕ, ಎಲ್ಲವೂ ಚುನಾವಣೆಗಿಂತ ಮೊದಲೇ ಮಾತನಾಡಿದ್ರೆ ಬಹುಶಃ ಅದು ವೋಟಿಂಗ್ ಪ್ಯಾಟರ್ನ್ ಮೇಲೂ ಕೂಡ ಪರಿಣಾಮ ಬೀರ್ಬೋದಾಗಿತ್ತೇನೋ. ಈಗ ಎಲ್ಲ ಕಾರಣಗಳಿಗೋಸ್ಕರ, ಅದು ಕರಿಯಾ ವಿಚಾರ ಇರ್ಬೋದು ಅಥವಾ ವಕ್ಫ್ ವಿಚಾರ ಇರ್ಬೋದು, ಚುನಾವಣೆ ಆದ ಬಳಿಕ ಒಂದು ಖಡಕ್ ಸೂಚನೆ ಕೊಡ್ತಾ ಇದ್ದಾರೆ. ಈ ಮೂಲಕ ಎಲ್ಲ ಒಂದು ಕಡೆಗೆ ದಿಕ್ತಪ್ಪೆಲ್ಲ ಕೂಡ ಮುಂದೆ ಹೋಗ್ತಾ ಇತ್ತು. ಅದನ್ನು ಮತ್ತೆ ಹಿಡಿದಿಟ್ಕೊಳ್ಳುವಂಥ ಪ್ರಯತ್ನ ಅಥವಾ ಮತ್ತೆ ಸರಿದಾರಿಗೆ ತರುವಂಥ ಪ್ರಯತ್ನ ಚುನಾವಣೆ ಆದ್ಮೇಲೆ ಯಾಕೆ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು?
ಪ್ರಮೋದ್, ಜಮೀರ್ ಅವರ ಹೇಳಿಕೆ ಇರಬಹುದು ಮತ್ತು ವಕ್ಫ್ ವಿಚಾರ ಇರಬಹುದು, ಇದನ್ನ ಚುನಾವಣೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಆ ಕ್ಷಣದಲ್ಲೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ನಾಯಕರು ತಪ್ಪಿದ್ರೇನೋ, ತಾಳ ತಪ್ಪೇನೋ ಅನ್ನುವಂತಹ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಚುನಾವಣೆಯ ಫಲಿತಾಂಶ ಆದ ಮೇಲೆ, ಚುನಾವಣೆ ನಡೆದ ಬಳಿಕ ಪ್ರತಿ ಬೂತಲ್ಲೂ ಕೂಡ ಎಷ್ಟೆಷ್ಟು ಮತದಾನ ಆಗಿದೆ ಅನ್ನುವಂಥದ್ದನ್ನ ಕಾಂಗ್ರೆಸ್ನ ನಾಯಕರು ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕಿದಾಗ ಜಮೀರ್ ಅವರ ಹೇಳಿಕೆ ಒಂದು ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದನ್ನ ಸ್ವತಃ ಒಕ್ಕಲಿಗ ನಾಯಕರೇ ಹೇಳ್ಕೊಳ್ತಾ ಇದ್ದಾರೆ. ಮತ್ತು ಅದೇ ಸಂದರ್ಭದಲ್ಲಿ ಜಮೀರ್ ಅವರು ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ಅವತ್ತು ಡಿ ಕೆ ಸುರೇಶ್ ಅವರು ಅದೇ ಒಂದು ವಾಹನದಲ್ಲಿ, ತೆರೆದ ವಾಹನದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ರು. ಸಿಪಿ ಯೋಗೀಶ್ವರ್ ಅವರು ಕೂಡ ಅದೇ ಸಂದರ್ಭದಲ್ಲಿ ಹಾಜರಿದ್ರು. ಆ ಕ್ಷಣಕ್ಕೆ ಅದನ್ನ ಕಟುವಾಗಿ ವಿರೋಧಿಸಿದ್ದೇ ಆದ್ರೆ ಜಮೀರ್ ಅಹಮದ್ ಅವರ ಹೇಳಿಕೆಯಿಂದ ಆಗಬಹುದಾದಂತಹ ಡ್ಯಾಮೇಜ್ಗಳನ್ನ ತಡಿಬಹುದಾಗಿತ್ತು. ಆದ್ರೆ ಇದೀಗ ಸೋಲಿನ ಪರಾಮರ್ಶೆಗೆ ಅಥವಾ ಚುನಾವಣೆಯ ಫಲಿತಾಂಶ ಏನಾಗಬಹುದು ಅನ್ನುವಂತ ಒಂದು ಸ್ಪಷ್ಟತೆ ಇನ್ನೂ ಕೂಡ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಜಮೀರ್ ಅವರ ಹೆಗಲ ಮೇಲೆ ಎಲ್ಲವನ್ನೂ ಕೂಡ ಕಟ್ಟುವಂತಹ ಪ್ರಯತ್ನಗಳು ನಡೀತಾ ಇರುವಂತದ್ದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿಪಿ ಯೋಗೀಶ್ವರ್ ಅವರಿಂದ ಹಿಡಿದು ಮಾಗಡಿ ಬಾಲಕೃಷ್ಣ ಅವರಿಂದ ಹಿಡಿದು ಡಿ ಕೆ ಸುರೇಶ್ ಅವರಿಂದ ಹಿಡಿದು ಇದೀಗ ಡಿ ಕೆ ಶಿವಕುಮಾರ್ ತನಕ ಎಲ್ಲವೂ ಕೂಡ ಒಕ್ಕಲಿಗ ನಾಯಕರು ನಾವು ಜಮೀರ್ ಅವರ ಹೇಳಿಕೆಯನ್ನ ಖಂಡಿಸಿದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತು ಜಮೀರ್ ಅವರ ಮಾತು ಆಡಬಾರದಿತ್ತು ಅನ್ನುವಂತ ಮಾತನ್ನ ಇದೀಗ ಹೇಳೋ ಮೂಲಕ ಎಲ್ಲೋ ಒಂದ್ ಕಡೆ ಸಮುದಾಯದ ಸಿಂಪತಿಯನ್ನ ಕೊನೆ ಕ್ಷಣದಲ್ಲಿ ಅಥವಾ ಈ ಸಂದರ್ಭದಲ್ಲಿ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಇದು ಹಳಿ ತಪ್ಪಿ ಹೋಗಿದೆ. ಕೈ ತಪ್ಪಿ ಹೋದ ಬಳಿಕ ಈ ಪ್ರಯತ್ನಗಳನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತದ್ದು ಒಂದಷ್ಟು ಆಶ್ಚರ್ಯವನ್ನಂತೂ ಮೂಡಿಸ್ತಾ ಇದೆ. ಫಲಿತಾಂಶ ಏನ್ ಬೇಕಾದ್ರೂ ಆಗ್ಬೋದು. ಅಕಸ್ಮಾತ್ ಚನ್ನಪಟ್ಟಣವನ್ನ ಕಳೆದುಕೊಂಡಿದ್ದೆ ಆದ್ರೆ ಆ ಸೋಲಿನ ಹೊಣೆಯನ್ನ ಯಾರಿಗೆ ಹೋಲಿಸಬೇಕು ಅನ್ನುವಂಥದ್ದನ್ನ ಎಲ್ಲೋ ಒಂದ್ ಕಡೆ ಫಿಕ್ಸ್ ಮಾಡದಂತೆ ಕಂಡು ಬರ್ತಾ ಇದೆ. ಅದರ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ನಾಯಕರು ಕೂಡ ಜಮೀರ್ ಅವರ ಹೇಳಿಕೆಯನ್ನ ಸಾರಾಸಗಟವಾಗಿ ಚುನಾವಣೆ ಮುಗಿದ ಬಳಿಕ ತಳ್ಳಿ ಹಾಕುವಂತ, ಖಂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಪ್ರಮುಖವಾದ ವಿಚಾರ, ವಕ್ಫ್ ವಿಚಾರದಲ್ಲಿ ಇದೀಗ ಬಿಜೆಪಿ 2 ತಂಡಗಳಾಗಿ ರಾಜ್ಯ ಪ್ರವಾಸ ಮಾಡೋದಕ್ಕೆ ಹೊರಟಿದೆ. ಒಂದು, ಇದು ಕಾಂಗ್ರೆಸ್ಗೂ ಕೂಡ ಮುಂದಿನ ದಿನಗಳಲ್ಲಿ ಅಸ್ತ್ರವಾಗಿ ಸಿಗಬಹುದು. ಬಿಜೆಪಿಯಲ್ಲಿರುವಂತಹ ಬಣ ರಾಜಕೀಯವನ್ನ ಕಾಂಗ್ರೆಸ್ನ ನಾಯಕರು ಬಳಸ್ಕೊಳ್ಬಹುದು. ಆದ್ರೆ ಈಗ ವಕ್ಫ್ ವಿಚಾರದಲ್ಲಿ ನೇರವಾಗಿ ಬಿಜೆಪಿ ಕಾಲದಲ್ಲೇ ಎಲ್ಲ ಪ್ರಯತ್ನಗಳು ನಡೆದಿತ್ತು. ಅವತ್ತು 2010ರಿಂದಲೇ ನೋಟಿಸ್ ಕೊಡುವಂತ ಕೆಲಸವನ್ನ ಅವತ್ತಿನ ಬಿಜೆಪಿ ಸರ್ಕಾರವೇ ಮಾಡಿತ್ತು. ಮತ್ತು ಅದನ್ನ ನಾವು ಎಕ್ಸ್ಪೋಸ್ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಇದೀಗ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಈಗ ಅವರು ತಂಡಗಳಾಗಿ ಹೋಗಿ ಜಿಲ್ಲಾ ಪ್ರವಾಸನ ಮಾಡ್ತಾ ಇರಬಹುದು. ಆದ್ರೆ ಏನೇ ಆದ್ರೂ ಕೂಡ ಅದು ವಕ್ಫ್ ವಿಚಾರದಲ್ಲಿ ಬಿಜೆಪಿಯ ಮೂರ್ಖತನ ಅನ್ನುವಂತ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ವಕ್ಫ್ ವಿಚಾರದಲ್ಲೂ ಕೂಡ ಅಷ್ಟೇ, ಚುನಾವಣೆ ಮುಂಚಿತವಾಗಿ ಅದಕ್ಕೆ ಏನೆಲ್ಲ ಡ್ಯಾಮೇಜ್ ಕಂಟ್ರೋಲ್ಗೆ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿತ್ತೋ ಆ ಕ್ರಮಗಳನ್ನ ತೆಗೆದುಕೊಳ್ಳೋದ್ರಲ್ಲಿ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಎಡವಿದೆ. ಅದನ್ನ ಈಗ ಸರಿಪಡಿಸಿಕೊಳ್ಳುವಂತ ಕೆಲಸವನ್ನ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇದ್ದಾರೆ. ಪ್ರಮೋದ್, ರೈಟ್, ಥ್ಯಾಂಕ್ ಯು ಪ್ರಸನ್ನ. ಅಲ್ಲ ಮಾಹಿತಿ ಇದ್ರ ಜೊತೆಗೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಬೆಳವಣಿಗೆ ಕೂಡ ಆಗ್ತಾ ಇದೆ. ಬಿಜೆಪಿಯಲ್ಲಿ ಬೂದಿ ಮುಚ್ಚಿದ ಕೆಣದಂತಾಗಿದೆ ಈ ವಕ್ಫ್ ಅನ್ನೋಂಥದ್ದು. ಯಾಕಂದ್ರೆ ಈಗಾಗಲೇ 2 ಬಣ ಇದೆ. ಅಫ್ಕೋರ್ಸ್ ಒಂದ್ ಕಡೆಗೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಅಧಿಕೃತವಾಗಿ ಅವರು ತಂಡ ಕಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಯತ್ನಾಳ್ ಮತ್ತೆ ಲಿಂಬಾವಳಿ ಅವರು ಅವ್ರದೇ ಆದಂಥ ಒಂದು ತಂಡ ಕಟ್ಕೊಂಡು ರಾಜ್ಯ ಸುತ್ತೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದರಲ್ಲಿ ಬಿಜೆಪಿಯ ಅಧಿಕೃತ ತಂಡದಲ್ಲಿ ಪ್ರತಾಪ್ ಸಿಂಹ ಅವರ ಹೆಸರಿಲ್ಲ. ಶಾಸಕ ಯತ್ನಾಳ್ ಜೊತೆಗೆ ಸಾಕಷ್ಟು ಗುರುತಿಸಿಕೊಂಡಿದ್ದಾರೆ ಪ್ರತಾಪ್ ಸಿಂಹ. ಹೀಗಾಗಿ ಪ್ರತಾಪ್ ಸಿಂಹ ಅವರ ಹೆಸರನ್ನ ಈಗ ತಂಡದಿಂದ ಕೈ ಬಿಡಲಾಗಿದೆ. ಇದೇ ಕಾರಣಕ್ಕೋಸ್ಕರ ಹಾಗಾದ್ರೆ ತಂಡದಿಂದ ಕೈ ಬಿಡಲಾಗಿದೆಯಾ? ಅಫ್ಕೋರ್ಸ್ ಇದು ಒಂದು ಕಾರಣ ಇರ್ಬೋದಷ್ಟೇ. ಆದರೆ ಬೇರೆ ಬೇರೆ ಕಾರಣಗಳನ್ನ ಇನ್ನು ಬಿಜೆಪಿ ನಾಯಕರು ಏನು ಹೇಳ್ತಾರೆ, ಇದಕ್ಕೆ ಯಾವ ರೀತಿ ಸಮರ್ಥನೆ ಮಾಡ್ಕೋತಾರೆ ನೋಡ್ಬೇಕಾಗತ್ತೆ. ಇದೇ ಕಾರಣಕ್ಕೋಸ್ಕರ ಈಗ ವಕ್ಫ್ ವಿಚಾರ ಒಂದ್ ಕಡೆಗೆ ಸರ್ಕಾರದ ವಿರುದ್ಧ ಹೋರಾಟ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ರು ಕೂಡ ಅಕ್ಕಪಕ್ಕದಲ್ಲೇ ಪರಸ್ಪರ ಹೋರಾಟ ಮಾಡ್ತಿದ್ದಾರೆ. ಆ ರೀತಿ ಅಂತ ಒಂದು ಸಂದರ್ಭ ಕಂಡು ಬರ್ತಾ ಇದೆ. ವಕ್ಫ್ ವಿಚಾರವಾಗಿ ನಿರಂತರವಾಗಿ ಧ್ವನಿ ಎತ್ತಿದ್ದಂಥ ಪ್ರತಾಪ್ ಸಿಂಹ, ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಚರ್ಚೆ ಆಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅಂದರೆ ನಿರಂತರವಾಗಿ ಹೋರಾಟ ಮಾಡಿ ವಕ್ಫ್ ವಿಚಾರದಲ್ಲಿ ಮಾಹಿತಿಗಳನ್ನು ನೀಡ್ತಾ ಇದ್ರು ಕೂಡ ಅವರ ಹೆಸರನ್ನು ಈಗ ತಂಡದಿಂದ ಕೈ ಬಿಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮೈಸೂರಿನಿಂದ ಸಹಜವಾಗಿ ಅವರ ಕಾರ್ಯಕರ್ತರು, ಬೆಂಬಲಿಗರು ಸಿಟ್ಟಾಗಿದ್ದಾರೆ. ಬಣ ರಾಜಕೀಯದ ಕಾರಣದಿಂದಾಗಿ ಈಗ ಅವರನ್ನು ಬಿಡಲಾಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ರೈಟ್, ಈ ಬಗ್ಗೆ ಇನ್ನಷ್ಟು ವಿವರ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇರೋ ಸಹಜವಾಗಿ ಬಿಜೆಪಿ ಮನೆಯಲ್ಲಿ ವಕ್ಫ್ ವಿಚಾರ ಸರ್ಕಾರದ ವಿರುದ್ಧ ಹೋರಾಟ ಆದರೂ ಕೂಡ ಅಕ್ಕಪಕ್ಕದಲ್ಲಿ ಹೋರಾಟ ಮಾಡ್ತಿದ್ದಾರನೋ ಅನ್ನುವಂಥ ರೀತಿಯಲ್ಲಿ ತಂಡ ಆಗಿದೆ. ಈಗ ಪ್ರತಾಪ್ ಸಿಂಹ ಅವ್ರನ್ನ ತಂಡಕ್ಕೆ ಸೇರ್ಪಡೆ ಆಗದೇ ಇರುವಂಥದ್ದು ಸಹಜವಾಗಿ ಅವರ ಕಾರ್ಯಕರ್ತರಲ್ಲಿ, ಅವರ ಬೆಂಬಲಿಗರಲ್ಲಿ ಸಿಟ್ಟನ್ನು ತರಿಸ್ತಾ ಇದೆಯಾ? ಇದೇನಾದ್ರು ಮತ್ತೊಂದು ಮಗ್ಲಿನಲ್ಲಿ ಈ ಒಂದು ಗಲಾಟೆ ಏನಿದೆ ಹೊಸ ಆಯಾಮವನ್ನು, ಹೊಸ ಮಗ್ಲನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆಯಾ? ಪ್ರಮೋದ್, ಖಂಡಿತವಾಗಿಯೂ ವಕ್ಫ್ ವಿಚಾರ ರಾಜ್ಯಾದ್ಯಂತ ಸಂಚಲನವನ್ನು ಮೂಡಿಸಿತ್ತು. ಆಡಳಿತ ಪಕ್ಷ, ವಿರೋಧ ಪಕ್ಷಗಳ ನಡುವೆ ಪರಸ್ಪರ ಕೆಸರಾಟ ಮತ್ತೆ ಆರೋಪ ಪ್ರತ್ಯಾರೋಪಗಳಿಗೆ ವೇದಿಕೆಯಾಗಿತ್ತು, ರಾಜಕಾರಣಕ್ಕೆ ಕಾರಣವಾಗಿತ್ತು. ಇದೀಗ ಬಿಜೆಪಿಯ ಅಂಗಳದಲ್ಲಿ ಇದು ಒಳ ರಾಜಕಾರಣಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಅನ್ನೋ ಒಂದು ಚರ್ಚೆ ಆರಂಭವಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಈಗಾಗಲೇ ಯತ್ನಾಳ್ ನೇತೃತ್ವದಲ್ಲಿ
ಚಾಮರಾಜನಗರದಿಂದ ಬೀದರ್ವರೆಗೂ ಸಹ ಈ ವಕ್ಫ್ ವಿಚಾರವಾಗಿ ಜನಜಾಗೃತಿ ಅಭಿಯಾನ ಮಾಡ್ತೇವೆ ಅಂತೇಳಿ ನಿನ್ನೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಯತ್ನಾಳ್ ಅವರು ಘೋಷಣೆ ಮಾಡಿದ್ರು. ಅದರ ಬೆನ್ನಲ್ಲೇನೆ ಬಿಜೆಪಿಗ 3 ತಂಡವನ್ನು ರಚಿಸಿ ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಲ್ಲಿ ಸತ್ಯ ಶೋಧನೆಯನ್ನ ಮಾಡಬೇಕು, ನೈಜ ಸಂಗತಿಗಳನ್ನ ಸಂಗ್ರಹ ಮಾಡಬೇಕು ಅಂತೇಳಿ ತಂಡವನ್ನ ರಚಿಸಿದೆ. ಆದ್ರೆ ಇಲ್ಲಿ ಗಮನಿಸಬೇಕಾದಂತದ್ದು ಮೈಸೂರು ಭಾಗದ ಒಂದು ತಂಡವನ್ನ ಏನು ರಚನೆ ಮಾಡಿದರೆ ಅದರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ಯಾವುದೇ ಸ್ಥಾನಮಾನವನ್ನ ಕೊಟ್ಟಿಲ್ಲ. ಯಾಕಂದ್ರೆ ತಾವು ಸಹ ಗಮನಿಸ್ತಾ ಇದ್ರಿ ವಕ್ಫ್ ವಿಚಾರ ಯಾವಾಗ ಬೆಳಕಿಗೆ ಬಂತು, ಮಾಜಿ ಸಂಸದ ಪ್ರತಾಪ ಸಿಂಹ ನಿರಂತರವಾಗಿ ಇದರ ವಿರುದ್ಧ ಧ್ವನಿ ಎತ್ತುವಂತ ಕೆಲಸವನ್ನ ಮಾಡ್ತಾ ಇದ್ರು. ನೇರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ವಾಗ್ದಾಳಿ ನಡೆಸುವಂತ ಕೆಲಸವನ್ನ ಮಾಡಿದ್ರು. ಅಷ್ಟೇ ಅಲ್ಲ, ನೇರವಾಗಿ ಹೇಳುವಂತದ್ದು ವಕ್ಫ್ ವಿಚಾರವಾಗಿ ಹೋರಾಟಕ್ಕೆ ನಾನು ಸದಾ ಸಿದ್ಧ, FIR ಗಳನ್ನ ದಾಖಲಿಸಿದ್ರು ಸರಿಯೇ, ನಾನು ಹೋರಾಟವನ್ನು ನಿಲ್ಲಿಸಲ್ಲ ಅಂತ ಹೇಳಿದ್ರು. ಆ ರೀತಿ ಬಹಿರಂಗವಾಗಿ ಹೇಳಿಕೆ ನೀಡಿದಂತಹ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರನ್ನೇ ಈ ಒಂದು ಮೈಸೂರು ಭಾಗದಲ್ಲಿ ಬರುವಂತಹ ಏನು ಸತ್ಯ ಶೋಧನಾ ಸಮಿತಿಯನ್ನ ಏನು ಮಾಡ್ಕೊಂಡಿದ್ದಾರೆ, ನೈಜ ವಿಚಾರಗಳನ್ನ ಸಂಗ್ರಹ ಮಾಡಬೇಕಾಗಿದೆ. ಅದರಲ್ಲಿ ಅವರ ಹೆಸರು ಕೈ ಬಿಟ್ಟಿರೋದು ಸಹಜವಾಗಿಯೇ ಸಾಕಷ್ಟು ಅನುಮಾನಗಳಿಗೆ, ಚರ್ಚೆಗಳಿಗೆ ಕಾರಣವಾಗಿದೆ. ಯಾಕಂದ್ರೆ ಈ ಹಿಂದೆ ಸಹ ಪ್ರತಾಪ್ ಸಿಂಹ ಸಾಕಷ್ಟು ಬಾರಿ ಯತ್ನಾಳ್ ಜೊತೆ ಗುರುತಿಸಿಕೊಂಡಿದ್ರು, ಸಭೆಗಳಲ್ಲಿ ಭಾಗಿಯಾಗಿದ್ರು. ನಮ್ಮ ಹಿಂದೂ ಹುಲಿ ಯತ್ನಾಳ್ ಅವರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅಥವಾ ಹೋರಾಟಕ್ಕೆ ಕರೆದ್ರೆ ನಾನು ಹೋಗ್ತೇನೆ ಅನ್ನೋ ಒಂದು ಬಹಿರಂಗ ಹೇಳಿಕೆಗಳನ್ನು ನೀಡಿದ್ರು. ಆ ಹೇಳಿಕೆಗಳೇ ಈಗ ಮುಳುವಾಯ್ತಾ, ವಿಜೇಂದ್ರ ಅವರ ಕೆಂಗಣಿಗೆ ಗುರಿ ಆಯ್ತಾ ಅನ್ನೋ ಒಂದು ಚರ್ಚೆ ಈಗ ಮೈಸೂರು ಭಾಗದಲ್ಲಿ ಆರಂಭವಾಗಿದೆ. ಯಾಕಂದ್ರೆ ಹೋರಾಟ ಮಾಡ್ತಾ ಇದ್ದಂತವ್ರು, ಧ್ವನಿ ಎತ್ತಿದಂತವ್ರನ್ನ ಇಟ್ಕೊಂಡಿದ್ರೆ ಖಂಡಿತವಾಗಿಯೂ ಸರ್ಕಾರದ ವಿರುದ್ಧ ಒಂದು ಬ್ರಹ್ಮಾಸ್ತ್ರದ ರೀತಿ ವಕ್ಫನ್ನ ಬಳಸ್ಕೊತಾ ಇದ್ರೆ ಆ ಹೋರಾಟಕ್ಕೆ ಒಂದು ಚಾಪು ಸಿಗ್ತಾ ಇತ್ತು. ಆದ್ರೆ ಅವರನ್ನ ಎಲ್ಲೋ ಬಳಸ್ಕೊಂಡಿರೋದು ಖಂಡಿತವಾಗಿಯೂ ಅವರ ಅಭಿಮಾನಿಗೆ ಒಂದು ನಿರಾಸೆ ಮೂಡಿಸಿದೆ. ಇದು ಮುಂದಿನ ದಿನಗಳಲ್ಲಿ ಮತ್ತೊಂದು ಬಂಡಾಯಕ್ಕೆ ಕಾರಣ ಆದ್ರೂ ಸಹ ಅಚ್ಚರಿ ಪಡಬೇಕಾಗಿಲ್ಲ. ಪ್ರಮೋದ್, ಥ್ಯಾಂಕ್ ಯು ರಾಮ್, ಎಲ್ಲ ಮಾಹಿತಿ ಆಗಿದ್ರು. ಜೊತೆ